ನಮ್ಮ ಶ್ರೀಮತಿಯವರು ಒಂದು ಮೂಲೆಯಲ್ಲಿದ್ದರೆ, ನಾವು ಒಂದು ಮೂಲೆಯಲ್ಲಿರ್ತೀವಿ. ಇಸ್ಕೊಂಡು ಆ ಥರ ಹೂಗಳ್ನೆಲ್ಲ ತಗೊಂಡು ಒಂದು ಸೈಡಿಗೆ ಬಿಸಾಕ್ತಾ ಇರ್ತಾರೆ. ತುಂಬ ಸಿಂಪಲ್ ಆಗಿರೋದೇ ನನಗೆ ಕಂಫರ್ಟ್ ಅನಿಸುತ್ತೆ ಯಾವತ್ತೂ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ. ಈ ವ್ಲಾಗ್ ಮಾಡಿ ತುಂಬ ದಿನ ಆದರೂ ಯಾಕೋ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ತಡವಾಗಿ ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತು ನಾವು ಬಂದು ಜಾತ್ರೆ ಮುಗಿದು ಒಂದು ವಾರ ಆದಮೇಲೆ ಬಂದಿದ್ದೀವಿ ಇಲ್ಲಿಗೆ. ಆದರೂ ಇಲ್ಲೆಲ್ಲ ಜನ, ಜಾತ್ರೆ, ತೇರು ಎಲ್ಲ ಐತೆ. ಇಲ್ಲಿ ಬ್ಯಾರಿಕೇಡ್ ಬೇರೆ ಹಾಕ್ಬಿಟ್ಟಿದ್ದಾರೆ ನೋಡ್ರಿ. ಕಾರ್ಗಳು, ಬೈಕ್ಗಳು ಎಲ್ಲ ಹೋಗ್ಬಾರ್ದು ಆ ಕಡೆ. ಜನರಿಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ. ಅಷ್ಟು ಜನ ಇರೋವಂಥ ಜಾತ್ರೆ ಇದು. ನಾವು ಹೋದ ವಾರನೇ ಬರಬೇಕಿತ್ತು ಈ ಜಾತ್ರೆಗೆ. ಅಂದರೆ ತೇರಿತ್ತು, ಹೂವಿನ ತೇರು ಅಂತಾರೆ. ಆ ಹೂವಿನ ತೇರಿನ ದಿನವೇ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿ ಇವತ್ತು ಬಂದಿದ್ದೀವಿ. ಅಂದರೆ ಇವತ್ತು ಮರುಪೂಜೆ ಅಂತಾರೆ. ಒಂದು ವಾರ ಆದಮೇಲೆ ಮರುಪೂಜೆ ಅಂತಾರೆ. ಅಂದರೆ ಇನ್ನೊಂದು ಸಲ ಪೂಜೆ ಮಾಡ್ತಾರೆ ತೇರು ಎಲ್ಲ ಇದು ಮಾಡಿ. ಆ ದಿನ ಬಂದಿದ್ದೀವಿ. ಇವತ್ತು ಸಹ ಜನ ಬಂದವ್ರೆ. ಆವತ್ತು ಜಾತ್ರೆಗೆ ನಮ್ಮ ಥರ ಯಾರು ಬರೋಕ್ಕಾಗಿಲ್ವೋ ಅವರೆಲ್ಲ ಇವತ್ತು ಈ ಜಾತ್ರೆಗೆ ಬಂದವ್ರು ನೋಡ್ರಿ. ಇನ್ನೂ ಜಾತ್ರೆ ಥರನೇ ಐತೆ. ಜಾತ್ರೆ ಮುಗಿದ್ರೂ ಇಲ್ಲೂ ಮೇನ್ ರೋಡಿಂದ ಈ ಕಡೆಗೆ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಇಲ್ಲೂ ಅಷ್ಟೇ ಒಂದು ಬ್ಯಾರಿಕೇಡ್ ಹಾಕಿ ಬಿಡ್ತಿದ್ದಾರೆ ಸ್ವಲ್ಪ ಜನನ. ಮತ್ತಿಲ್ಲೆಲ್ಲ ಅಂಗಡಿಗಳು ನೋಡಿದ್ರಲ್ಲ, ಕಡಲೆಪುರಿ, ಬೆಂಡು ಬತಾಸು, ಜಿಲೇಬಿ ಅಂಗಡಿಗಳು. ಮತ್ತು ಇಲ್ಲಿ ಬರ್ತಿದ್ದಂಗೆ ಹೂವಿನ ಹಾರ ಬೇಕಾ, ಹೂವಿನ ಹಾರ ಅಂತ ಎಲ್ಲ ಕೇಳ್ತಾಯಿದ್ರು. ಅಂದರೆ ಇವಾಗ ನಾವು ಹೋಗ್ತಿದ್ದೀವಲ್ಲ, ಆ ದೇವ್ರಿಗೆ ಹೂವಿನ ಹಾರ ಅಂದರೆ ತುಂಬ ಇಷ್ಟ. ಹೂವಿನ ಹಾರದಿಂದನೇ ಅಲಂಕಾರ, ಹೂವಿನಲ್ಲೇ ಅಲಂಕಾರ ಮಾಡ್ತಾರೆ. ತೇರು ಪೂರ್ತಿ ಹೂವಿನಲ್ಲೇ ಮುಚ್ಚಿಬಿಟ್ಟಿರ್ತಾರೆ. ಹೂವಿನ ತೇರು. ಇಲ್ಲೆಲ್ಲ ಹೂವು ಬೇಕಾ ಅಂತಿದ್ರು. ನಾವು ಮನೆಯಿಂದನೇ ಹಣ್ಣು, ಕಾಯಿ ಎಲ್ಲ ತಂದಿದ್ವಿ. ಕಡ್ಡಿ ಕರ್ಪೂರ ಇವೇನೋ ತೊಗೊಂಡಿರಲಿಲ್ಲ, ಅವು ಮಾತ್ರ ಇಲ್ಲಿ ತಗೊಂಡ್ವಿ. ಇದು ನೋಡಿರಿ ತೇರು ಇಲ್ಲೆಲ್ಲ ಕಾಣ್ತಾ ಇದೆ. ಮತ್ತು ಇಲ್ಲಿಗೆ ಬರ್ತಿದ್ದಂಗೆ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು, ನಮ್ಮ ವ್ಯೂವರ್ಸು. ನಮ್ಮನ್ನು ಗುರ್ತಿಡ್ದು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಜಡೆ ಮಗಳನ್ನೂ ಎಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋಷ್ಟ್ರಲ್ಲಿ ಮತ್ತೊಬ್ಬರು ಸಿಕ್ಕಿದ್ರು ನೋಡ್ರಿ. ಇವರು ಅಷ್ಟೇ, ಇವರು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ನಮಗಂತೂ. ಇಲ್ಲಿ ದೇವಸ್ಥಾನದ ಮುಂದೆನೇ ಈ ಕಂಬಗಳಿದ್ವು ನೋಡ್ರಿ. ಒಂದು 3-4 ಜನ ಈ ಥರ ಕಂಬ ಇಟ್ಕೊಂಡಿದ್ರು. ಈ ಗರುಡಗಂಬ ಅಂತಾರೆ ಇದು. ಇದು ದೇವ್ರಿಗೆಲ್ಲ ದೀಪ ಹಚ್ಕೊಂಡು ತೊಗೊಬರ್ತಾರೆ ನೋಡ್ರಿ. ಕೆಲವರು ಮನೆಗೆಲ್ಲ ಕರೆಸ್ಕೊಂಡು ಇದೆಲ್ಲ ಪೂಜೆ ಮಾಡಿ, ಎಡೆ ಹಾಕಿ ಪೂಜೆ ಮಾಡಿ ಹಬ್ಬ ಎಲ್ಲ ಮಾಡ್ತಾರೆ. ಆ ಥರ ಕಂಬಗಳು. ಇಲ್ಲೇ ಕಾಯೆಲ್ಲ ಒಡೆಸ್ಕೊಂಡು ಹೋಗ್ಬೇಕು ನಾವು. ಒಳಗಡೆ ಕಾಯಿ ಹೊಡೆಯೋದಿಲ್ಲ, ಎಲ್ಲ ಇದಾಗ್ಬಿಡುತ್ತೆ ಅಂತ, ಗಲೀಜಾಗುತ್ತೆ ಅಂತ ಎಲ್ಲ ಇಲ್ಲೇ ಕಾಯಿ ಹೊಡೆಸ್ಕೋಬೇಕು ನಾವು. ಹಣ್ಣು, ಕಾಯಿ ಎಲ್ಲ ಇಲ್ಲೇ ಕೊಟ್ವಿ. ಹೂವು ಮಾತ್ರ ಅಲ್ಲಿಗೆ ಒಳಗಡೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕು. ಇಲ್ಲಿ 2 ಕಾಯಿ ತಂದಿದ್ವಿ. ಒಂದು ತೀರ್ಥದ ಕಾಯಿ ಮಾಡಿಸಿದ್ವಿ, ಮತ್ತು ಇನ್ನೊಂದು ಕಾಯಿ ಹಾಕ್ಸಿದ್ವಿ. ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಜಾಣೆ ಮಗಳಿಗೆ ಅಲ್ಲಿಂದು ತಾಯಿ ಯಂತ್ರ ಇರುತ್ತಲ್ಲ, ಅದನ್ನು ಕಟ್ಟಿಸ್ತೀವಿ. ಅವಳಿಗೆ ಒಳ್ಳೇದಾಗಲಿ ಅಂತ. ಆ ದೇವಸ್ಥಾನದಲ್ಲಿ ಒಂದು 5 ದಿನ 9 ದಿನ ಈ ಥರ ತಾಯಿ ಇಟ್ಟು ಆಮೇಲೆ ತೆಗೆದುಬಿಟ್ಟು ಎಲ್ಲಾದರೂ ಗಿಡದ ಬುಡಕ್ಕೆ ಎಲ್ಲಾದರೂ ಇಟ್ಬಿಡ್ತೀವಿ. ಆ ಥರ ಇಲ್ಲೊಂದು ಯಂತ್ರ ದೇವ್ರದ್ದು ತಾಯಿ ಕಟ್ಟಿಸ್ಕೊಂಡ್ವಿ. ಇದು ನೋಡಿರಿ ಎಷ್ಟು ಚೆನ್ನಾಗಿದೆ. ನಾವು ಬಂದಿರೋ ದೇವಸ್ಥಾನ ಯಾವುದು ಗೊತ್ತಾ ಈಗ? ಶ್ರೀ ಕಂಬದ ರಂಗನಾಥ ಸ್ವಾಮಿ ಅಂತ. ಇದು ಮಾಗೋಡಲ್ಲಿ ತುಂಬ ಪ್ರಸಿದ್ಧಿ. ಹೂವಿನ ತೇರೆಲ್ಲ ಇರುತ್ತಲ್ಲ, ಆ ದೇವಸ್ಥಾನ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರೋಣ. ಹೊಸ್ಲಿಗೆಲ್ಲ ಕೈ ಮುಗಿದು ದೇವಸ್ಥಾನದೊಳಗೆ ಬಂದೆ. ಇಲ್ಲಿ ಬಾಗಿಲಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲ. ಇದು ಕೃಷ್ಣಂದು ದಶಾವತಾರಗಳು ಇರ್ತಾವಲ್ಲ, ಕೂರ್ಮಾವತಾರ, ಮತ್ಸ್ಯಾವತಾರ, ಆ ಥರ ಎಲ್ಲ ಥರದ್ದು ದಶಾವತಾರಗಳನ್ನ ಕೆತ್ತನೆ ಮಾಡಿರೋ ಅಂಥದ್ದು ಇದು ಬಾಗಿಲು ಮೇಲೆ. ದೇವಸ್ಥಾನದೊಳಗೆ ಬಂದರೆ ದರ್ಶನಕ್ಕೆ ಅಂತ ಇಷ್ಟುದ್ದ ಕ್ಯೂ ನಿಂತೈತೆ ನೋಡ್ರಿ. ಕ್ಯೂನಲ್ಲೇ ಹೋಗ್ಬೇಕು. ಇಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ VIP ದರ್ಶನ ಹಂಗೆಲ್ಲ ಇರ್ತವೆ. ಇಲ್ಲಿ ಏನಿಲ್ಲ, VIP ದರ್ಶನ ಆ ಥರ ಏನಿಲ್ಲ. ಎಲ್ಲರೂ ಒಂದೇ ಸಾಲಲ್ಲೇ ಹೋಗ್ಬೇಕು, ಕ್ಯೂನಲ್ಲೇ. ಇವತ್ತೇ ಇಷ್ಟು ರಶ್ ಐತೆ. ಜಾತ್ರೆ ಮುಗಿದು ಒಂದು ವಾರ ಆದಮೇಲೆ. ಜಾತ್ರೆ ದಿನ ಇನ್ನೆಷ್ಟು ರಶ್ ಇತ್ತು ನೀವೇ ಊಹಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಕಡೆ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಮೀಸ್ಲಕ್ಕಿ ಅವೆಲ್ಲ ತಂದಿದ್ರೆ ಯಾರಾದರೂ ಇಲ್ಲೇ ಹಾಕೋಗಿ ಅಂತ. ಅಂದರೆ ಅಲ್ಲೊಂದು ಜಾಗ ಮಾಡಿದರು. ಅಕ್ಕಿ, ಬೇಳೆ, ಮೀಸ್ಲಕ್ಕಿ ಅಂದರೆ ಅಕ್ಕಿ, ಬೇಳೆ, ಬೆಲ್ಲ ಏನಾದರೂ ತರ್ತಾರೆ. ಅದನ್ನು ಇಲ್ಲಿ ಕೊಟ್ಟೋಗ್ಬೇಕು ಅಂತ. ಅಂದರೆ ನಾವೇನು ತಂದಿರಲಿಲ್ಲ. ಅಂದರೆ ನಾವು ನಮ್ಮ ಕುಲದೇವರು, ನಮ್ಮ ಮನೆ ದೇವರು ಮತ್ತು ನಮ್ಮ ಊರಲ್ಲಿರೋ ಗ್ರಾಮ ದೇವತೆ ಈ ಥರ ದೇವಸ್ಥಾನಗಳ್ಗೆ ಹೋದಾಗ ಮೀಸ್ಲಕ್ಕಿ ಕೊಡ್ತೀವಿ. ಈ ದೇವಸ್ಥಾನಕ್ಕೆ ನಾವು ಯಾವತ್ತೂ ಮೀಸ್ಲಕ್ಕಿ ಏನು ತಂದು ಕೊಟ್ಟಿಲ್ಲ. ಅಂದರೆ ನಾವು ಬಂದಿರೋದೇ 2ನೇ ಸಲ ಇದು. ಒಂದು ಸಲ ಬಂದಿದ್ವಿ, ಆಗ ಜಾತ್ರೆ ಟೈಮಲ್ಲ, ಬಿಡುದಿನದಲ್ಲಿ ಬಂದಿದ್ವಿ. ಅಂದರೆ ಬಿಡುದಿನ ಅಂದರೆ ಜಾತ್ರೆ ಇಲ್ಲದೇ ಇರೋ ದಿನ, ಶನಿವಾರದೊತ್ತು ಬಂದಿದ್ವಿ. ಆಗ ಇಷ್ಟು ಜನ ಇರಲಿಲ್ಲ. ನಮ್ಮ ಜಾಣೆ ಮಗಳು, ನಾನು, ನಮ್ಮ ಶ್ರೀಮತಿಯವರು ಬಂದಿದ್ವಿ. ಜನ ಇರಲ್ಲ, ಜಾತ್ರೆ ಅಲ್ವ, ಇವತ್ತು ತುಂಬ ಜನ ಇರ್ತಾರೆ. ಬೇರೆ ಟೈಮಲ್ಲಿ ಶನಿವಾರದೊತ್ತು ಪೂಜೆ ಮಾಡ್ತಾರೆ ಇಲ್ಲಿ. ಅವಾಗ ಬಂದರೆ ಚೆನ್ನಾಗಿರುತ್ತೆ, ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಬೋದು. ಈಗಂತೂ ತಳ್ಳಾಡಿ ಎಲ್ಲ ನೂಕಾಡಿ ಜನರ ಮಧ್ಯೆ ದೇವ್ರ ದರ್ಶನ ಮಾಡೋಕ್ಕೂ ಜಾಗ ಸಾಕಾಗಲ್ಲ ನೋಡ್ರಿ. ನಮ್ಮ ಶ್ರೀಮತಿಯವರು ಒಂದು ಮೂಲೆಯಲ್ಲಿದ್ದರೆ, ನಾವು ಒಂದು ಮೂಲೆಯಲ್ಲಿರ್ತೀವಿ. ಜನ ತಳ್ತಾ ಇರ್ತಾರೆ, ಅಷ್ಟು ಜನ.
ಹಿಂಗೆ ತಳ್ಳಾಡ್ಕೊಂಡು ಇಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ನಾವಿಲ್ಲಿ ಹೂವು ಕೊಡ್ತೀವಲ್ಲ ತಂದು ಹಾರ, ಹೂವು ಅವನ್ನೆಲ್ಲ ದೇವ್ರ ಮೇಲೆ ಏನು ಹಾಕಲ್ಲ ನೋಡ್ರಿ, ಎಲ್ಲ ಇಸ್ಕೋತಾರೆ. ಇಸ್ಕೊಂಡು ಆ ಥರ ಹೂಗಳ್ನೆಲ್ಲ ತಗೊಂಡು ಅವ್ನ ಸೈಡಿಗೆ ಬಿಸಾಕ್ತಾ ಇರ್ತಾರೆ. ಆದರೆ ಇದು ಇವ್ರ ತಪ್ಪಲ್ಲ. ಯಾಕೆಂದರೆ ಇವತ್ತು ಜಾತ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರನ್ನ. ತುಂಬ ಜನ ಬಂದು ಹೂವು ಕೊಟ್ಟಿದ್ದನ್ನೆಲ್ಲ ಹಾಕ್ಬಿಟ್ರೆ ದೇವರು ಮುಚ್ಕೊಂಡು ಹೋಗ್ಬಿಡುತ್ತೆ. ಹೂವಿನ ಅವರು ಮಾಡಿರೋ ಅಲಂಕಾರ ಕಾಣೋದಿಲ್ಲ. ಅದಕ್ಕೆ ಎಲ್ಲ ಸೈಡಿಗೆ ತೆಗ್ದಾಕ್ಬಿಡ್ತಾರೆ ಹಾರಗಳ್ನೆಲ್ಲ. ಯಾರನ್ನ ಭಕ್ತರು ಕೇಳಿದ್ರೆ ಅದೇ ಹೂವನ್ನೇ ತಕ್ಕೊಡ್ತಾರೆ ನಮಗೆಲ್ಲ. ಮತ್ತು ಅದೆಲ್ಲ ನೋಡಿಕೊಂಡು ನಮ್ಮ ಶ್ರೀಮತಿಯವರು, ನಮ್ಮ ಜಾಣೆ ಮಗಳು ಇದನ್ನು ಪ್ರದಕ್ಷಿಣೆ ಹಾಕ್ಕೊಬರ್ತೀವಿ ಅಂತ ಇಲ್ಲಿ ಬಂದರು. ದೇವಸ್ಥಾನ ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾಯಿದ್ರು ಸುತ್ತ. ನೋಡ್ರಿ ಇದೆಲ್ಲ ದೇವಸ್ಥಾನದ ಗೋಪುರ ಹೀಗೆಲ್ಲ ಇದೆ. ಇಲ್ಲೆಲ್ಲ ದೇವಸ್ಥಾನದ ಹಿಂದೆಲ್ಲ ಶೀಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ತಾಯಿದ್ರು. ಇಲ್ಲಿ ವರ್ಷಕ್ಕೊಂದ್ಸಲ ಹೂವಿನ ತೇರು ಜಾತ್ರೆ ನಡೆಯುತ್ತೆ. ದೊಡ್ಡ ತೇರು, ತುಂಬ ಹೂವು ಹಾಕಿರ್ತಾರೆ. ಹೂವಿನ ತೇರು ಮಾಗೋಡು ರಂಗನಾಥಸ್ವಾಮಿ ಹೂವಿನ ತೇರು ಅಂತಲೇ ತುಂಬ ಪ್ರಸಿದ್ಧಿ ನಮ್ಮ ಸುತ್ತಮುತ್ತ ಎಲ್ಲ. ಕೆಲವರು ಇಲ್ಲೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ತೇರಿಗೆ ಹೂವು ಹಾಕಿಸ್ತೀನಿ ಅಂತ ಅವರು ಏನಾದರೂ ಅಂದ್ಕೊಂಡಿರ್ತಾರಲ್ಲ, ಒಳ್ಳೆಯದು ಏನಾದರೂ ಆದಾಗ ಆ ಥರ ಹೂವು ಹಾಕಿಸ್ತಾರೆ. ನಮ್ಮದು ಒಂದು ಹರಕೆ ಐತೆ, ಅದು ಯಾವಾಗ ತೀರಿಸ್ತೀವೋ ಗೊತ್ತಿಲ್ಲ. ಆ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಹೀಗೆ ಬಂದರೆ ಇಲ್ಲಿ ಭೂತಪ್ಪ ಸ್ವಾಮಿ ಅಂತ ದೇವಸ್ಥಾನದ ಆವರಣದಲ್ಲೇ, ದೇವಸ್ಥಾನದ ಪಕ್ಕನೇ ಇಲ್ಲೊಂದು ಗುಡಿ ಐತಿ ಚಿಕ್ಕದು. ಇಲ್ಲೂ ಸಹ ಮಂಗಳಾರತಿ ತೊಗೊಂಡು ಕೈ ಮುಕ್ಕೊಂಡು ಬಂದ್ವಿ. ಇಲ್ಲೆಲ್ಲ ನೋಡ್ರಿ ಜನ ಇವಾಗ ಬರೋರು ಬರ್ತಾ ಇದ್ದಾರೆ, ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಮೇಲೆ ಕೂತ್ಕೋಬೇಕಂತೆ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ಇಲ್ಲಿ ಕೂತಿದ್ವಿ. ಹಾಗೆ ಕೊನೆಯಲ್ಲಿ ಮತ್ತೊಂದು ಸಲ ದೇವಸ್ಥಾನದಿಂದ ಈಚೆ ಹೋಗ್ಬೇಕಾದ್ರೆ ಮತ್ತೊಂದು ಸಲ ದೇವ್ರಿಗೆ ಕೈ ಮುಕ್ಕೊಂಡು ರಂಗನಾಥ ಸ್ವಾಮಿ ಒಳ್ಳೇದು ಮಾಡಪ್ಪ ರಂಗಪ್ಪ ಅಂದ್ಕೊಂಡು ಈಚೆ ಬಂದರೆ ಇಲ್ಲಿ ದೃಷ್ಟಿ ದಾರ ಅಂತೆ. ಈ ಕಂಬಳಿ ದಾರನೋ ಏನೋ ಕುರುಬ ದಾರನೋ ಏನೋ ಅಂತಾರೆ. ಈ ದೃಷ್ಟಿ ದಾರ ಮಾರ್ತಾ ಇದ್ರು ಇಲ್ಲಿ. ಇರಲಿ ಅಂತ ನಾವು ಒಂದು ತಗೊಂಡ್ವಿ. ಆ ತೇರು ನೋಡ್ರಿ, ಹೂವಿನ ತೇರೆಲ್ಲ ಹೂವು ಎಲ್ಲ ತೆಗ್ದಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ವೀವರ್ಸ್ ಸಿಕ್ಬಿಟ್ರು. ನಮ್ಮನ್ನು ನೋಡಿ ತುಂಬ ಖುಷಿಯಿಂದ ಗುರ್ತಿಡ್ದು ಮಾತಾಡಿಸಿದ್ರು. ನಮಗೂ ಸಹ ತುಂಬಾ ಖುಷಿ ಆಯಿತು. ಆಮೇಲೆ ಇಲ್ಲಿ ಜಾತ್ರೆನಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ. ಸರಿ, ಏನಾದರೂ ತಗೊಳ್ತೀರಾ, ಏನಾದರೂ ತಗೊಳೋಗಿದ್ರೆ ತಗೊಳ್ರಿ ಅಂತ ಹೇಳಿದ್ರೆ ನಮ್ಮ ಜಾಣೆ ಮಗಳು ಇಯರ್ ಮಫ್, ಅವಳ ಹತ್ರ ಇದೆ ಇಯರ್ ಮಫ್. ಲಾಸ್ಟ್ ಟೈಮ್ ನೋಡಿದ್ರೆ ಫೋಲ್ಡಿಂಗ್ ಮಾಡೋದು, ಅದೇನೋ ರ್ಯಾಬಿಟ್ ಥರ ಏನೋ ಅನ್ಸುತ್ತೆ ಅಂತ ಹೇಳ್ತಾರೆ. ಅದೇನೋ ಕಿವಿ ಈ ಥರ ಏನೋ ಪ್ರೆಸ್ ಮಾಡೋದು, ಈ ಥರ ರೀಲ್ಸ್ ಎಲ್ಲ ಮಾಡ್ತಿದ್ರಲ್ಲಪ್ಪ, ನೀವು ನೋಡಿರ್ತೀರ. ಆ ಥರದ್ದು ಇಯರ್ ಮಫ್ ಬೇಕು ಅಂತ ಕೇಳಿದ್ಲು. ಸರಿ ಅದು ತಗೊಳ್ಳೋಣ ಅಂತ ಒಂದು 2-3 ಅಂಗಡಿ ಹುಡ್ಕಿದ್ವಿ. ಅದು ಒಂಥರ ಎಲ್ಲ ಚೆನ್ನಾಗಿದೆ, ಆದರೆ ಕಿವಿ ಹತ್ರ ಹಾಕ್ಕೊಳ್ಳೋ ಹತ್ರ ಒಂದು ಸ್ವಲ್ಪ ಹಾರ್ಡ್ ಗಟ್ಟಿ ಇದೆ. ಒಂಥರ ಪ್ಲಾಸ್ಟಿಕ್ ಏನೋ ತಡೆಯುತ್ತೆ, ಅದು ತಡ್ಕುತ್ತೆ. ಆ ಥರ ಮಾಡಿದ್ರೆ ಕಿವಿಗೆ ಚೆನ್ನಾಗಿರೋದಿಲ್ಲ. ಅವ್ರ ಕಿವಿ ಒತ್ತುತ್ತೆ, ಅದೆಲ್ಲ ಚುಚ್ಚುತ್ತೆ. ಆ ಥರದ್ದು ಬೇಡ ಅಂತ ಒಂದು 2-3 ಅಂಗಡಿ ಹುಡ್ಕಿದ್ವಿ, ಎಲ್ಲೂ ಸಿಗಲಿಲ್ಲ. ಸುಮಾರು ಜಾತ್ರೆ ಎಲ್ಲ ಹುಡುಕಿದ್ದೀವಿ, ಅದೆಲ್ಲೂ ಸಿಗ್ತಾನೇ ಇಲ್ಲ. ಇಯರ್ ಮಫ್ ಏನೋ ಸಿಗ್ತಾ ಇದ್ದಾವೆ, ಆದರೆ ನಾನು ಹೇಳಿದ್ನಲ್ಲ ಸಾಫ್ಟ್ ಇಲ್ಲ ಅಂತ. ಆ ಥರ ಸಾಫ್ಟ್ ಇರೋವಂಥದ್ದು ಬೇಕು ಅಂತ ಹುಡುಕಿದ್ರೆ ಸಾಫ್ಟ್ ಇರೋವಂಥದ್ದು ಸಿಗಲೇ ಇಲ್ಲ. ಬೇಡ ಬಿಡಮ್ಮ, ಇಲ್ಲೆಲ್ಲ ಬೇಡ ಜಾತ್ರೆನಲ್ಲಿ, ಹೋಗಲಿ ಆನ್ಲೈನಲ್ಲೇ ಒಂದು ಚೆನ್ನಾಗಿರೋ ಸಾಫ್ಟಾಗಿರೋದು ಬುಕ್ ಮಾಡಿ ತರಿಸ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ನಮ್ಮ ಜಾಣೆ ಮಗಳೂ ಆಯಿತು ಅಂತ ಹೇಳಿದ್ಲು. ಜಾತ್ರೆ ನೋಡಿರಿ, ಜಾತ್ರೆ ಮುಗಿದು ಒಂದು ವಾರ ಆಯಿತು ಅಂತ ಹೇಳಿದ್ನಲ್ಲ, ಆದ್ರೂ ಒಂದು ವಾರ ಆದ್ರೂ ಜಾತ್ರೆ ವಾತಾವರಣ ಆಯ್ತು ಇಲ್ಲೆಲ್ಲ. ಮರುಪೂಜೆ ಇವತ್ತು ಅಂತಲೂ ಹೇಳಿದ್ದೀನಿ. ಜಾತ್ರೆ ಅಂದಮೇಲೆ ಕಡಲೆಪುರಿ ಅಂಗಡಿ ಇಲ್ಲದೆ ಇರುತ್ತಾ, ಕಡಲೆಪುರಿ ಅಂಗಡಿಗಳು ಇದ್ವು. ಆಮೇಲೆ ಬೇರೆ ಬೇರೆ ಬ್ಯಾಗು, ಪಾತ್ರೆಗಳು, ಬಳೆ, ಸರ, ಈ ಥರ ಅಂಗಡಿ ಎಲ್ಲ ಇದ್ವು. ತುಂಬ ಬಿಸಿಲು ಆಗಲೇ, ಸ್ವಲ್ಪ ಇಷ್ಟು ದಿನ ಚಳಿ ಇತ್ತು, ಈಗಾಗಲೇ ಬಿಸಿಲು ಬಂದುಬಿಟ್ಟೈತೆ. ಬೇಸಿಗೆ ಶುರು ಆಯ್ತು ಇನ್ನೇನು. ಆಮೇಲೆ ಇಲ್ಲಿ ಮುಂದೆ ಬಂದು ನೋಡಿದ್ರೆ ಹಾಗೇ ಇಲ್ಲಿ ಇದನ್ನೇನಂತಾರೆ ಗೊತ್ತಾ, ಕೆರೆಬಿಲ್ಲೆ ಅಂತೀವಿ ನಾವು. ಕೆರೆಬಿಲ್ಲೆ ನಿಮ್ಗೆ ಗೊತ್ತಿರುತ್ತೋ ಹೆಂಗೋ ಗೊತ್ತಿಲ್ಲ. ಇದನ್ನು ಕೆರೆಬಿಲ್ಲೆ ಅಂತೀವಿ. ಈಗ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಇದು ಮುದ್ದೆ ಇದನ್ನು ಮಾಡೋದಕ್ಕೆ ಬಳಸ್ತಾರೆ. ಅಂದರೆ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಹಳೆ ಕಾಲದಲ್ಲಿ ಮುದ್ದೆ ಕೋಲಿರ್ತಲ್ಲ, ಮುದ್ದೆ ಮಾಡಿಸೋದಕ್ಕೆ, ಮುದ್ದೆ ತೋಳ್ಸೋದಕ್ಕೆ, ಆ ಥರ ಈ ಕೆರೆಬಿಲ್ಲೆ ಇರ್ತಿತ್ತು. ಈ ಕೆರೆಬಿಲ್ಲೆ ಏನಂದರೆ ಮುದ್ದೆ ಪಾತ್ರೆಯಿಂದ ಆ ಮುದ್ದೆನ ತೆಗೆದುಬಿಟ್ಟು ಮಣೆ ಮೇಲೋ ತಟ್ಟೆ ಮೇಲೋ ಮುದ್ದೆ ಹಾಕ್ಕೊಂಡು ಮುದ್ದೆ ಕಟ್ಟೋದಕ್ಕೆ. ಈಗೆಲ್ಲ ಅನ್ನದ ಕೈಯೋ ಅನ್ನದ ಸ್ಪೂನೋ ಹೇಳ್ತಾರಲ್ಲ, ಅದರಲ್ಲಿ ಮುದ್ದೆ ತೆಗೆದಾಕ್ತಾರೆ. ಆಗೆಲ್ಲ ಈ ಥರ ಕೆರೆಬಿಲ್ಲೆ ಇರ್ತಿದ್ವು. ಆ ಕೆರೆಬಿಲ್ಲೆನಲ್ಲೇ ತೆಗೆದಾಕ್ತಿದ್ರು. ಆಮೇಲೆ ಇಲ್ಲಿ ಬಂದರೆ ಈ ಕಡೆ ಎಲ್ಲ ಏನೋ ಪಡ್ಡು, ತವಾ, ದೋಸೆ ಹೆಂಚು ಅವು ಇವು ಇದ್ವು. ನಮ್ಮ ಶ್ರೀಮತಿಯವ್ರು ಯಾಕೋ ನೋಡಿದ್ರು, ಆದರೆ ತಗೊಳ್ಲಿಲ್ಲ. ಸ್ವಲ್ಪ ರೇಟ್ ದುಬಾರಿ ಅನ್ನಿಸ್ತಾ, ಅಥವಾ ಅವ್ರಿಗೆ ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಗೊತ್ತಿಲ್ಲ. ಕೆಲವೊಂದು ಪಾತ್ರೆ ಐಟಮು ನೋಡಿದ್ರು, ಅವು ಸಹ ಸ್ವಲ್ಪ ಕೆಲವೊಂದು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತಂತೆ. ಅದಕ್ಕಾಗಿ ಬೇಡ ಅಂತ ಅಂದರು. ಆಮೇಲೆ ಇಲ್ಲ ಒಲೆ, ಜುಮ್ಕಿ, ಟಾಯ್ಸು ಏನೋ ಇದ್ವು. ಬೇರೆ ಏನಾದರೂ ಟಾಯ್ಸ್ ತಗೊಳಮ್ಮ ಹೋಗಲಿ ಅಂತ ನಮ್ಮ ಜಾಣೆ ಮಗಳಿಗೆ ಹೇಳಿದ್ರೆ, ಅವಳು ಒಂದು 2-3 ಕಡೆ ನೋಡಿದ್ಲು. ಯಾಕೋ ಇಷ್ಟ ಆಗಲಿಲ್ಲ. ಇದು ಬೇಡ, ಮುಂದೆ ತಗೋತೀನಿ, ಆಮೇಲೆ ತಗೋತೀನಿ ಅಂತಲೇ ಹೇಳ್ತಾಯಿದ್ಲು. ನಮ್ಮ ಶ್ರೀಮತಿಯವ್ರಿಗೂ ಹೇಳಿದೆ, ಬಂದಿರೋದಕ್ಕೆ ನೆನಪಿಗೆ ಏನಾದರೂ ತಗೋ, ಒಂದು
ಇಲ್ಲೆಲ್ಲ ಚಿಕ್ಕ ಚಿಕ್ಕ ಜುಮ್ಕಿಗಳು, ಬಳೆ, ಸರ ಈ ಥರ ಎಲ್ಲ ಇದ್ವು. "ನಿನ್ಗೇನು ಇಷ್ಟ ಆಗುತ್ತೋ ಅದು ತಗೊಳಮ್ಮ" ಅಂದೆ. ಅವರು "ನನಗೇನು ಬೇಡ, ನನಗೇನು ಬೇಡ" ಅಂತಾನೇ ಇದ್ರು. ಯಾಕೋ ಮಗಳು ತಗೊಂಡಿಲ್ಲ ಅಂತನೋ, ಮಗಳಿಗೇನು ಇಷ್ಟ ಆಗಲಿಲ್ಲ, ಮಗಳು ತಗೊಂಡ್ಲಿಲ್ಲ ಅಂತ ಅಮ್ಮ ಆ ಥರ ಹೇಳ್ತಿದ್ರಾ? ಅಥವಾ ಅಮ್ಮ ಏನು ತಗೊಂಡಿಲ್ವಲ್ಲ ಅಂತ ಮಗಳೂನು ಬೇಡ ಅಂತ ಇದ್ದಿದ್ದೋ ಗೊತ್ತಾಗಲಿಲ್ಲ. ಇಬ್ಬರು ಒಟ್ಟಿನಲ್ಲಿ ನಾನು ಅಲ್ಲಿ ತಗೋತೀನಿ, ಇಲ್ಲಿ ತಗೋತೀನಿ, ನನಗಿವಾಗ ಸದ್ಯಕ್ಕೆ ಬೇಡ, ಇದು ಬೇಡ, ಅದು ಬೇಡ ಅಂತಲೇ ಹೇಳ್ತಾಯಿದ್ರು. ನೋಡ್ತಾಯಿದ್ರು ಆದರೆ ಬೇಡ ಅಂತಿದ್ರು. ಅಲ್ಲಿ ದೂರದಲ್ಲಿ ರಾಟೆ ಕಾಣ್ತಿದ್ಯಾ? ತಿರುಗುತ್ತಲ್ಲ ವೀಲಿಂಗ್ ಏನೋ ಹೇಳ್ತಾರೆ ಅದನ್ನು, ಗೊತ್ತಾಗಲಿಲ್ಲ. ಆ ಥರ ಎಲ್ಲ ಇದ್ದಾವೆ. ಅಂದರೆ ಸಂಜೆ ಮೇಲೆ ಅವೆಲ್ಲ ಶುರುವಾಗುತ್ತೆ. ಈಗ ಬಿಸಿಲಲ್ವಾ, ಬಿಸಿಲಲ್ಲಿ ಅವೆಲ್ಲ ಏನು ಆಡ್ಸೋದಕ್ಕೆ ಹೋಗೋದಿಲ್ಲ. ಬಿಸಿಲಲ್ಲಿ ಯಾರೂ ಜನ ಹೋಗಲ್ಲ ಅಲ್ಲೆಲ್ಲ ಕೂತ್ಕೊಂಡು ಆಟ ಆಡೋದಕ್ಕೆಲ್ಲ. ಸಂಜೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಸಂಜೆ ಬಂದು ನಾವು ಮತ್ತೆ ವಾಪಸ್ ಹೋಗೋದಕ್ಕೆ ಲೇಟಾಗಿಬಿಡುತ್ತೆ. ಅದಕ್ಕೆ ನಾವು ಬೆಳಗ್ಗೆನೇ ಬಂದ್ವಿ. ಮತ್ತು ಇಲ್ಲಿ ಏನಾದರೂ ತಗೋ ಅಂದಿದ್ದಕ್ಕೆ ಅವರಮ್ಮ ಬಲವಂತ ಮಾಡಿ ಏನಾದರೂ ತಗೋಬೇಕು ಮಗಳೇ ನೀನು ಅಂದಿದ್ದಕ್ಕೆ ಇಲ್ಲಿ ಏನೋ ತೊಗೊಂಡ್ಳು, ಇದೇನೋ ಜೋಡಿಸ್ಬಿಟ್ಟು ರಿಂಗ್ ಥರ ಹಾಕೋದಂತೆ, ಬಳೆ ಥರ. ನಮ್ಮ ಮಗಳು ನೋಡ್ರಿ ಇಷ್ಟು ದೊಡ್ಡವಳಾಗಿದ್ದಾಳೆ, ಒಂದು 10, 11 ವರ್ಷ ಆದ್ರೂ ಅವಳು ಇನ್ನೂ ಚಿಕ್ಕ ಮಕ್ಕಳು, 3, 4 ವರ್ಷದ ಮಕ್ಕಳು ತಗೋತಾರಲ್ಲ ಆ ಥರ ಟಾಯ್ಸ್ನೇ ಇಷ್ಟಪಡ್ತಾಳೆ. ಅದ್ಯಾಕೋ ಗೊತ್ತಿಲ್ಲ. ಈ ಥರದ್ದೇನೋ ಇದೊಂದು ರಿಂಗ್ ಹಾಕೋದು ಇದೇನೋ ಆ ಥರದ್ದೊಂದು ಟಾಯ್ಸ್ ತೊಗೊಂಡ್ಳು ಇಲ್ಲಿ ಅಷ್ಟೇ. ಆಮೇಲೆ ನಮ್ಮ ಶ್ರೀಮತಿಯವರು ಸುಮ್ಮನೆ ಏನೂ ಬೇಡ, ಏನೂ ಬೇಡ ಅಂತಲೇ ಹೋಗ್ತಾಯಿದ್ರು. ಅಮ್ಮ ಬಿಸಿಲು ತುಂಬ ಸುತ್ತಾಡಿದ್ವಿ, ಏನಾದರೂ ತಣ್ಣಗಿರೋದು ತಿನ್ನೋಣ, ಏನಾದರೂ ತಣ್ಣಗಿರೋದು ತಗೊಳ್ರಿ ಅಂದಿದ್ದಕ್ಕೆ ಕೊನೆಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದಾಯಿತು. ಇಲ್ಲಿ ಅಮ್ಮ ಮಗಳಿಬ್ರು ಇದೇನೋ ಗಡ್ಬಡ್ ಅಂತಾರೆ, ಏನಂತಾರೆ, ಐಸ್ ಕ್ರೀಮು, ಆ ಥರ ಐಸ್ ಕ್ರೀಮ್ ತಗೊಂಡ್ರು. ಆದರೆ ಬಿಸಿಲು ನೋಡಿರಿ, ಸಿಕ್ಕಾಪಟ್ಟೆ ಬಿಸಿಲಿತ್ತಂದರೆ ಜಾತ್ರೆಯಲ್ಲಿ ಬೇಸಿಗೆ, ಸುಮಾರು ಬೇಸಿಗೆಗಳಲ್ಲೇ ಜಾತ್ರೆ ನಡೆಯೋದು. ಮಳೆಗಾಲದಲ್ಲಾದರೆ ಜಾತ್ರೆಗೆಲ್ಲ ತೊಂದರೆ ಆಗಿಬಿಡುತ್ತೆ ಮಳೆ ಬಂದರೆ ಅಂತ. ಇಲ್ಲಿ ನೋಡಿರಿ ಬಿಸಿಲು ಹೆಂಗೈತೆ, ಮತ್ತು ಇಲ್ಲೆಲ್ಲ ಸಾಲಾಗಿ ಅಂಗಡಿಗಳಿದ್ದಾವೆ. ಅಷ್ಟು ದೂರದಲ್ಲಿ ದೇವಸ್ಥಾನ ಕಾಣ್ತಾ ಇದೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಓಡಾಡ್ಕೊಂಡು ಬಂದಿದ್ದೀವಿ ಬಿಸಿಲಲ್ಲಿ. ಮತ್ತೆ ಇವಾಗ ಇಲ್ಲಿಂದ ವಾಪಸ್ ಅಲ್ಲಿಗೆ ಹೋಗಬೇಕು ನಾವು. ಆಮೇಲೆ ಇಲ್ಲೂ ಅಷ್ಟೇ ಐಸ್ ಕ್ರೀಮ್ ತಿಂದು ವಾಪಸ್ ದೇವಸ್ಥಾನದ ಕಡೆ ಹೋಗ್ತಿದ್ವಲ್ಲ, ಆಗಲೂ ಸಹ ನಮ್ಮ ವೀವರ್ಸ್ ಒಂದಿಬ್ಬರು ಸಿಕ್ಕಿ ಗುರುತಿಸಿ ಮಾತಾಡ್ಸಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಅಲ್ಲ, ಇಷ್ಟು ಜಾತ್ರೆ ಇಷ್ಟೊಂದು ಜನಗಳ ಮಧ್ಯೆ ನಮ್ಮನ್ನು ಗುರುತಿಸಿ ಮಾತಾಡಿಸ್ತಾರಲ್ಲ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅವ್ರ ಪ್ರೀತಿ, ಅಭಿಮಾನ, ಆ ಅಕ್ಕರೆ ಇದಕ್ಕೆಲ್ಲ ತುಂಬ ಹೃದಯದ ಧನ್ಯವಾದ. ನಿಮಗೆ, ಅವ್ರಿಗೆ, ಈ ವಿಡಿಯೋ ವ್ಲಾಗ್ಸ್ ನೋಡ್ತಿರೋರು ಎಲ್ರಿಗೂ ಸಹ, ಎಲ್ರಿಗೂ ಈ ರಂಗಪ್ಪ ಸ್ವಾಮಿಯ ಆಶೀರ್ವಾದ ಇರಲಿ. ಎಲ್ರಿಗೂ ಈ ದೇವರು ಒಳ್ಳೇದು ಮಾಡಲಿ. ಮತ್ತು ಇಲ್ಲಿ ಜಾತ್ರೆ ಅಂದಮೇಲೆ ಕಡಲೆಪುರಿ ಅಂಗಡಿ ಇದ್ದೇ ಇರುತ್ತೆ. ಮತ್ತು ಮನೆಗೆ ಕಡಲೆಪುರಿ ತಗೊಂಡು ಹೋಗಲಿಲ್ಲ ಅಂದರೆ ಜಾತ್ರೆಯಿಂದ ನಾವು ಜಾತ್ರೆಗೆ ಬಂದಿದ್ದು ಏನು ಕಂಪ್ಲೀಟ್ ಪರಿಪೂರ್ಣ ಅನಿಸೋದೇ ಇಲ್ಲ. ಅದಕ್ಕೆ ಇಲ್ಲಿ ಖಾರ ಪುರಿ, ಕಡಲೆಪುರಿ ಏನು ಹೇಳ್ತಾರೆ ಜಾತ್ರೆದು, ಖಾರ ಪುರಿ ಅದನ್ನು ತಗೊಂಡ್ವಿ. ಹಾಗೆ ಇಲ್ಲಿ ಜಿಲೇಬಿನೂ ಇತ್ತು. ಜಿಲೇಬಿ, ಸ್ವೀಟ್ ಎಲ್ಲ ಇದ್ದೇ ಇರುತ್ತೆ, ಮಿಠಾಯಿ, ಜಿಲೇಬಿ ಎಲ್ಲ. ಸ್ವಲ್ಪ ಜಿಲೇಬಿ ಸಹ ತಗೊಂಡ್ವಿ. ಜಾತ್ರೆಗೆ ಬಂದಿದ್ದಕ್ಕೆ ಏನಾದರೂ ಮನೆಗೆ ತಗೊಂಡು ಹೋಗಬೇಕಲ್ವಾ, ಹಾಗಾಗಿ ಇಲ್ಲಿ ತಗೊಂಡ್ವಿ. ಅಮ್ಮ ಮಗಳ ಜೊತೆ ನಾನು ಒಂದು ಹೆಗ್ಲ ಮೇಲೆ ಒಂದು ಬ್ಯಾಗ್ ತಗ್ಲಾಕೊಂಡು ಹೋಗ್ತಾಯಿದ್ದೀನಿ ನೋಡ್ರಿ. ಅಂದರೆ ದೇವ್ರ ಪೂಜೆ ಮಾಡಿಸಿದ್ವಲ್ಲ ಅದೆಲ್ಲ ಐತೆ, ಕಾಯಿ, ಹಣ್ಣು, ಏನೇನೋ ಅದೆಲ್ಲ ಹೆಗ್ಲ ಮೇಲೆ ತಗ್ಲಾಕೊಂಡು ಬ್ಯಾಗ್ನ ಹೋಗ್ತಾಯಿದ್ದೀನಿ. ನನಗೆ ಈ ಥರ ಇರೋದೇ ಇಷ್ಟ. ಸರಳತೆಯಲ್ಲೇ ಸೌಂದರ್ಯ ಇದೆ ಅನ್ನೋ ಥರ ಇದು ನಂದು. ಅಂದರೆ ತುಂಬ ಸಿಂಪಲ್ಲಾಗಿರೋದೇ ನನಗೆ ಕಂಫರ್ಟ್ ಅನಿಸುತ್ತೆ ಯಾವತ್ತೂ. ನಾನು ಇದೇ ಥರ ಇರೋದು. ಆಮೇಲೆ ಇಲ್ಲಿ ಮುಂದೆ ಬರಬೇಕಾದ್ರಾಗೇ ಇಲ್ಲಿ ಕವಡೆ, ಶಂಕು ಮತ್ತು ಏನೋ ಇವೇನೋ ಮಣಿಗಳು ಏನೋ ಮಾರ್ತಾಯಿದ್ರು. ಇಲ್ಲೆಲ್ಲ ನೋಡಿರಿ ಏನೇನೋ ಇಟ್ಟಿದ್ದಾರೆ. ಇದೇನೋ ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೇದಂತೆ, ಲಕ್ಷ್ಮಿ ಮುಂದೆ ಇಟ್ಟು ಅಲ್ಲಿ ಮಾರ್ತಾಯಿದ್ರಲ್ಲ ಅಮ್ಮ ಅವ್ರು ಹೇಳಿದ್ರು. ಅದು ಯಾವ ಥರ ಪೂಜೆ ಮಾಡೋದು ಅದೇನು ಅಂತ ಎಲ್ಲ ಹೇಳಿದ್ರು. ಗುಲ್ಗಂಜಿ, ಏನೇನೋ ಇದು ಕವಡೆ, ಶಂಕು ಏನೇನೋ ಇಟ್ಟಿದ್ವು ಒಂದು ಪ್ಯಾಕೆಟ್ ಥರ, ಅವನೇನೋ ಮಾಡಿದರು. ಅದನ್ನೆಲ್ಲ ಪೂಜೆ ಮಾಡಿರಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ನಮ್ಮ ಶ್ರೀಮತಿಯವರು ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಅದೊಂದು ಪ್ಯಾಕೆಟ್ ತೊಗೊಂಡ್ರು. ಆಮೇಲೆ ಇಲ್ಲಿ ಚೌಕಾಬಾರ ಆಡೋದಕ್ಕೆ ಕವಡೆ, ನಮ್ಮ ಕಡೆ ಎಲ್ಲ ಇದರಲ್ಲಿ ಆಡ್ತಾರೆ ಚೌಕಾಬಾರನ, ಹುಣಸೆ ಬೀಜ, ಹುಣಸೆ ಪಿತ್ತ ಅಂತಾರಲ್ಲ ಅದರಲ್ಲಿ ಪಿತ್ತ ಹಿಡ್ದು ಹಾಕ್ಬಿಡ್ತಾರೆ. ನಮ್ಮ ಶ್ರೀಮತಿಯವರು ಇದರಲ್ಲಿ ಎತ್ತಿದ ಕೈ ಪಿತ್ತ ಹಿಡ್ದು ಹಾಕೋದ್ರಲ್ಲಿ, ಪಿತ್ತ ಪೋಣಿಸಿ ಹಾಕೋದ್ರಲ್ಲಿ ಯಾವಾಗಲೂ ಆಟದಲ್ಲಿ ಅವರೇ ಗೆಲ್ತಾರೆ. ಅವ್ರ ಮುಂದೆ ಬೇರೆ ಯಾರೂ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಚೌಕಾಬಾರದಲ್ಲಿ. ಅದಕ್ಕೆ ಈ ಸಲ ರಜದಲ್ಲಿ ಇದರಲ್ಲಿ ಆಡಲಿ ಅಂತ, ಆವಾಗ ಅಮ್ಮಮ್ಮಗಳು ಆಡ್ತಾರೆ ರಜದಲ್ಲಿ. ಅವಾಗ ಪಿತ್ತ ಆದರೆ, ಹುಣಸೆ ಬೀಜ ಆದರೆ ಪೋಣಿಸಿ ಹಾಕ್ಬೋದು. ಈ ಕವಡೆ ಇರುತ್ತಲ್ಲ, ಕವಡೆನಲ್ಲಿ ಪೋಣಿಸಿ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕವಡೆ ತೊಗೊಂಡ್ವಿ. ಅಲ್ಲ ನೋಡಿರಿ, ಅಷ್ಟು ದೊಡ್ಡ ಜಾತ್ರೆನಲ್ಲಿ ಅಲ್ಲೆಲ್ಲ ಏನಾದರೂ ತಗೊಳ್ತೇನಮ್ಮ ಅಂದರೆ ಬೇಡ ಬೇಡ ಅಂತಿದ್ರು. ಆದರೆ ಇಲ್ಲಿ ₹100ಗೆ 3 ಸೆಟ್ ಅಂತೆ. ಚಿಕ್ಕ ಚಿಕ್ಕ ಜುಮ್ಕಿಗಳು, ದೊಡ್ಡ ಜುಮ್ಕಿ, ಕಲ್ಲರ್ ಜುಮ್ಕಿ, ಕಿವಿಗೆ ನೇತಾಕೋತಾರಲ್ಲ ಏನೋ ಗಂಟೆ ಥರ ಎಲ್ಲ ಇರ್ತಾವಲ್ಲ ಆ ಥರದವು. ಯಾವುದೇ ತೊಗೊಂಡ್ರಿ 3 ಸೆಟ್ ತೊಗೊಂಡ್ರೆ ₹100 ಅಂದರು. ನಮ್ಮ ಶ್ರೀಮತಿಯವ್ರಿಗೆ ತೊಗೊಳ್ಳೇಬೇಕು ಅನ್ನಿಸ್ತು. ಅಂದರೆ 3 ಸೆಟ್ ಬರುತ್ತಲ್ಲ ₹100ಗೆ ಅಂತ.
ಅವರು ಹುಡುಕಿ ಅದೇ ಸೆಲೆಕ್ಷನ್ ಮಾಡಿದ್ರಪ್ಪ. ಆ, ಇದು ಜುಮ್ಕಿ ಒಂದು ಸೆಟ್ಟು, ಇನ್ನೊಂದು ಥರ ಚಿಕ್ಕ ಜುಮ್ಕಿನೋ ಏನೋ ಓಲೆ ಥರ ಅದೇನೋ ಗೊತ್ತಿಲ್ಲ, ಆ ಥರ ತಗೊಂಡ್ರು. ಅಂತೂ ಇವತ್ತಿನ ದೇವ್ರ ದರ್ಶನ, ಪೂಜೆ, ಜಾತ್ರೆ ಸುತ್ತಾಟ, ಶಾಪಿಂಗು ಇವೆಲ್ಲ ಮುಗೀತು. ಇವೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀವಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.